ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ದಾವಣಗೆರೆ ಉಪಚುನಾವಣೆಯ ಕಣ ಈಗ ಕೆಂಡದಂತಾಗಿದೆ. ಬಿಜೆಪಿ ಹಾಕಿದ್ದ ಸವಾಲನ್ನ ಸ್ವೀಕರಿಸಿ ಅಖಾಡಕ್ಕಿಳಿದಿರುವ ಕಾಂಗ್ರೆಸ್ ಶಾಸಕರು ಕೈ ಅಭ್ಯರ್ಥಿ ಪರ ಬಿರುಸಿನ ಪ್ರಚಾರ ಆರಂಭಿಸಿದ್ದಾರೆ. ಅತ್ತ ಕಾಂಗ್ರೆಸ್ ಅಬ್ಬರಿಸ್ತಾ ಇದ್ರೆ, ಇತ್ತ ಬಿಜೆಪಿಯ ನಾಯಕರು ಅಖಾಡದಲ್ಲಿ ರಣಕಹಳೆ ಮೊಳಗಿಸಿದ್ದಾರೆ. ಶಾಸಕರ ಭಾವಚಿತ್ರಕ್ಕೆ ಚಪ್ಪಲಿ ಸೇವೆ ಮಾಡುವ ಮೂಲಕ ಬಿಜೆಪಿ ಕಾರ್ಯಕರ್ತರು ಬೀದಿಗಿಳಿದು ಪ್ರತಿಭಟನೆ ಮಾಡಿದ್ದಾರೆ. ಈ ನಡುವೆ ಬಂಡಾಯಗಾರರನ್ನ ಸಮಾಧಾನಪಡಿಸುವ ಸರ್ಕಸ್ ಕೂಡ ಜೋರಾಗಿದೆ. ಅದರ ಒಂದು ವರದಿ ನಿಮ್ಮ ಮುಂದೆ. ರಂಗೇರಿದ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಬೈ ಎಲೆಕ್ಷನ್ ಕದನ. ಬಿಜೆಪಿ ಕಚೇರಿ ಮುಂದೆ ಪ್ರದೀಪೇಶ್ವರ್ ಕ್ಯಾಂಪೇನ್. ರಣಕಣದಲ್ಲಿ ಕಾಂಗ್ರೆಸ್ ಬಿಜೆಪಿ ನಾಯಕರ ಹೈಡ್ರಾಮಾ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ತೀವ್ರ ಪೈಪೋಟಿ ಏರ್ಪಟ್ಟಿದೆ. ಎರಡೂ ಪಕ್ಷದಲ್ಲೂ ಅಬ್ಬರದ ಪ್ರಚಾರ ನಡೆಸಲಾಗ್ತಾ ಇದೆ. ಈ ನಡುವೆ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಯುದ್ಧವೇ ನಡೆದ ಹಾಗಿತ್ತು. ನಾಮಪತ್ರ ಸಲ್ಲಿಕೆಯ ವೇಳೆ ಶಾಸಕ ಪ್ರದೀಪ್ ಈಶ್ವರ್ ಬಿಜೆಪಿ ನಾಯಕರ ವಿರುದ್ಧ ಗುಡುಗಿದ್ದರು. ಇದೇ ವಿಚಾರಕ್ಕೆ ದಾವಣಗೆರೆ ಬಿಜೆಪಿ ಮುಖಂಡರು ದಾವಣಗೆರೆಗೆ ಬಂದು ನೋಡುವಂತ ಸವಾಲ್ ಹಾಕಿದ್ರು. ಸವಾಲನ್ನ ಸ್ವೀಕರಿಸಿದ ಶಾಸಕ ಪ್ರದೀಪ್ ಈಶ್ವರ್ ದಾವಣಗೆರೆಗೆ ಆಗಮಿಸಿ ಬಿಟ್ರು. ಇದಕ್ಕೂ ಮೊದಲು ಶಾಸಕ ಪ್ರದೀಪ್ ಈಶ್ವರ್ ಭಾವಚಿತ್ರಕ್ಕೆ ಚಪ್ಪಲಿ ಸೇವೆ ಮಾಡಿ ಎಲ್ಲಿದ್ದೀಯಪ್ಪ ಪ್ರದೀಪ್ ಅಂದಿದ್ರು. ನಂತರ ಕೆಬಿ ಬಡಾವಣೆಯ ರಾಘವೇಂದ್ರ ಮಠದಿಂದ ಕಾರಿನ ಸನ್ರೂಫ್ನಲ್ಲಿ ನಿಂತು ಮೆರವಣಿಗೆ ಮಾಡಿದ್ರು. ನಂತರ ತೆರೆದ ವಾಹನದಲ್ಲಿ ಬಹಿರಂಗ ಪ್ರಚಾರ ನಡೆಸಿ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಶಾಮನೂರು ಪರವಾಗಿ ಮತಯಾಚಿಸಿದ್ದಾರೆ. ಮುಸ್ಲಿಂ ಜನಾಂಗದ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ದು, ಹಿಜಾಬ್ ವಿಚಾರ ಎತ್ತಿದ್ದು, ವ್ಯಾಪಾರ ಮಾಡಬಾರದು ಎಂದಿದ್ದು ಬಿಜೆಪಿ ಅಂದ್ರು. ನನ್ನ ಧರ್ಮ ಹಿಂದೂ, ನನ್ನ ಧರ್ಮವನ್ನ ಪ್ರೀತಿಸ್ತೇನೆ, ಇಸ್ಲಾಂ ಧರ್ಮವನ್ನ ಗೌರವಿಸ್ತೇನೆ ಅಂತ ಪ್ರದೀಪ್ ಈಶ್ವರ್ ಹೇಳಿದ್ದಾರೆ. ಬಿಜಾಪುರದ ಒಂದು ಕೋತಿ ಮುಸ್ಲಿಂ ಧರ್ಮದ ಬಗ್ಗೆ ಬೇಕಾಬಿಟ್ಟಿ ಮಾತಾಡತ್ತೆ. ಒಂದು ಗ್ಯಾಸ್ ಕೊಡೋ ಯೋಗ್ಯತೆ ಇಲ್ಲ. ಕುರುಬರು ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲ್ಲಿಸಬೇಕು ಅಂದ್ರು. ತಿಂಗಳಿಗೆ 2,000 ಕೊಟ್ರೆ ಸೋಮಾರಿಗಳಾಗ್ತಾರೆ ಅಂದವರಿಗೆ ಏನ್ ಗೊತ್ತು ಬಡವರ ಕಷ್ಟ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಮುಸ್ಲಿಂ ಸಮುದಾಯದ ಹೆಣ್ಣು ಮಕ್ಕಳ ಬಗ್ಗೆ ಕೆಟ್ಟದಾಗಿ ಕೇವಲವಾಗಿ ಮಾತಾಡಿದವರು ಬಿಜೆಪಿ. ಇದು ಬಿಜೆಪಿಯ ಕಾಂತಿ ಬೀದಿ ಗಿರಾಕಿಗಳು ಮಾತಾಡಿದ್ರೆ ನಾನು ಮಾತಾಡ್ತೀನಿ. ಇಂಥ ಮಾತುಗಳೆಲ್ಲ ಮಾತಾಡಿದ್ದು ಬಿಜೆಪಿಯ ಕೇಂದ್ರ ಸಚಿವರು, ಮಾಜಿ ಸಚಿವರು, ರಾಜ್ಯ ನಾಯಕರು ಮಾತಾಡಿದ್ರು. ಮುಸ್ಲಿಂ ಬಾಂಧವರ ಹಿಜಾಬ್ ಬಗ್ಗೆ ಮಾತಾಡಿದ್ರು, ನಿಮ್ಮ ಪ್ರಾರ್ಥನೆ ಬಗ್ಗೆ ಮಾತಾಡಿದ್ರು, ನಿಮ್ಮ ಅಂಗಡಿಗಳಲ್ಲಿ ಯಾವ ಏನು ತಗೋಬಾರ್ದು ಅಂತ ಕ್ಯಾಂಪೇನ್ ಮಾಡಿದ್ರು, ಹಲಾಲ್ ಬಗ್ಗೆ ಮಾತಾಡಿದ್ರು. ಗದ್ದಲ ಗಲಾಟೆಗೂ ಮುನ್ನ ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ ದಾಸಕರಿಯಪ್ಪ ಬೆಳಗ್ಗೆಯಿಂದಲೇ ಪ್ರಚಾರ ನಡೆಸಿದ್ರು. ದಕ್ಷಿಣ ಕ್ಷೇತ್ರದ ಮಹಾರಾಜಪೇಟೆ, ಚೌಕಿಪೇಟೆ, ಬಂಬೂ ಬಜಾರ್ ರಸ್ತೆ, ಆನೆಕೊಂಡದಲ್ಲಿ ಅದ್ದೂರಿ ಪ್ರಚಾರ ಮಾಡಿದ್ರು. ಪಕ್ಷದ ಮುಖಂಡರೊಂದಿಗೆ ಬಿಜೆಪಿಗೆ ಬೆಂಬಲಿಸುವಂತೆ ಮನವಿ ಮಾಡಿಕೊಂಡ್ರು. ವಿಶೇಷವಾಗಿ ಬಡ ಜನಕ್ಕೆ ಮತ್ತೆ ಮಧ್ಯಮ ವರ್ಗ ಜನಕ್ಕೆ ಗ್ಯಾರಂಟಿಯ ಒಂದು ತುಪ್ಪವನ್ನು ಮೂಗಿಗೆ ಸವರಿ ಇವತ್ತು ಎಲ್ಲ ಹಂತದಲ್ಲೂ ಸಹ ದುಡಿಯೋ ವರ್ಗಕ್ಕೆ ಕೆಲಸ ಇಲ್ಲ, ಭ್ರಷ್ಟಾಚಾರಕ್ಕೆ ಲಿಮಿಟ್ ಇಲ್ಲ, ಸ್ವಜನ ಪಕ್ಷಪಾತಕ್ಕೆ ಹೇಳಿಕೆನೇ ಇಲ್ಲ. ಅಷ್ಟು ಕೆಳಮಟ್ಟಿಗೆ ಇವತ್ತು ರಾಜ್ಯ ಸರ್ಕಾರ ಆಡಳಿತ ನಡೆಸ್ತಾ ಇದೆ. ಅದೇ ರೀತಿ ಜಿಲ್ಲಾಡಳಿತ ಯಾವ ಲೆಕ್ಕ ಇದೆ ಅಂತಂದ್ರೆ, ಇಲ್ಲಿ ಯಾವುದೇ ಒಂದು ಸರ್ಕಾರಿ ಕಚೇರಿಗೆ ಹೋದ್ರೆ, ಯಾವುದೇ ಒಂದು ಗ್ರಾಮ ಪಂಚಾಯತಿಗೆ ಹೋದ್ರೂ ಸಹ ಯಾವುದೇ ತರದ ಲಂಚ ಕೊಡಲಿಕ್ಕೆ ಕೆಲಸ ಆಗ್ತಾ ಇದೆ. ನಾವೆಲ್ಲರೂ ಒಪ್ಪಿಗೆ ನಾನು ಭಾವಿಸ್ತೇನೆ. ಇವತ್ತು ಈಗಾಗಲೇ ನಮ್ಮ ಯಶವಂತ್ ಅವರು ಹೇಳಿದಂಗೆ ಶ್ರೀನಿವಾಸ ದಾಸಕರಪ್ಪ ಅವರು ಶ್ರೀಮಂತರು. ಇವತ್ತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆರ್ಥಿಕವಾಗಿ ಶ್ರೀಮಂತರು ಮತ್ತು ಶ್ರೀನಿವಾಸ ದಾಸಕರಪ್ಪ ಅವರು ಒಬ್ಬ ಸರಳ ವ್ಯಕ್ತಿ, ಸೌಜನ್ಯ ವ್ಯಕ್ತಿ, ಸಾತ್ವಿಕ ವ್ಯಕ್ತಿ.
ಇನ್ನು ಒಳ್ಳೆಯದಾಗತ್ತೆ ಎಂದು ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಶಾಮನೂರು ನಗರದ ಆನೆಕೊಂಡದ ಬಸವೇಶ್ವರ ದೇಗುಲಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸಿ ಪ್ರಚಾರ ಆರಂಭಿಸಿದ್ರು. ಮನೆ ಮನೆಗೆ ತೆರಳಿದ ಅವರು ಈ ಬಾರಿ ಕಾಂಗ್ರೆಸ್ ಗೆಲ್ಲಿಸುವಂತೆ ಮನವಿ ಮಾಡಿಕೊಂಡ್ರು. ಅಸಮಾಧಾನ ಶಮನವಾದ ಹಿನ್ನೆಲೆಯಲ್ಲಿ ಸಾದಿಕ್ ಪೈಲ್ವಾನ್ ಮನೆಗೆ ಸಚಿವ ಮಲ್ಲಿಕಾರ್ಜುನ್ ಭೇಟಿ ನೀಡಿ ಚರ್ಚೆ ನಡೆಸಿದ್ರು. ಮತ್ತೊಂದೆಡೆ ಬಿಜೆಪಿ ಅಭ್ಯರ್ಥಿ ನಿವಾಸಕ್ಕೆ ಮುಸ್ಲಿಂ ಮಹಿಳೆಯರು ಭೇಟಿ ನೀಡಿ ಈ ಬಾರಿ ಬಿಜೆಪಿಗೆ ಬೆಂಬಲ ನೀಡುತ್ತೇವೆ ಅಂತ ಅಭಯ ನೀಡಿದ್ದಾರೆ. ಒಟ್ಟಾರೆ ಗದ್ದಲ ಗಲಾಟೆ ನಡುವೆ ಎರಡೂ ಪಕ್ಷದ ನಾಯಕರು ಅಬ್ಬರದ ಪ್ರಚಾರ ಮಾಡಿದ್ರು. ಮತದಾರ ಯಾರಿಗೆ ಮಣೆ ಹಾಕ್ತಾನೆ ಅನ್ನೋದನ್ನ ಮಾತ್ರ ಕಾದು ನೋಡಬೇಕು. ಕಲ್ಲೇಶ್, ಜಿ ಕನ್ನಡ ನ್ಯೂಸ್, ದಾವಣಗೆರೆ.